ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 16ನೇ ಅಧ್ಯಾಯ 7ರಿಂದ 10ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅವಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತಿ ಹತ್ತಿರಿರುವಾಗ ಯೆಹೋವನ ದೂತನು ಅವಳನ್ನ ಕಂಡು, ಸಾರಾಳ ದಾಸಿಯಾದ ಆಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಒಂದು ಸಮಸ್ಯೆ. ಆ ಸಮಸ್ಯೆಯಿಂದ ಬಿಡುಗಡೆ ಆಗಲಿಕ್ಕೆ ಆಗರಳು ಏನ್ ಮಾಡ್ತಾಳೆ ಅಂತ ನಾವು ನೋಡುವಾಗ, ಇಲ್ಲಿ ಅಬ್ರಹಾಮನು ಹೆಂಡತಿಯ ಮಾತನ್ನು ಕೇಳ್ತಾನೆ, ಆ ದಾಸಿಯನ್ನು ಹೆಂಡತಿಯಾಗಿ ತೆಗೆದುಕೊಳ್ತಾನೆ, ಅವಳಿಗೆ ಮಗಳಾಗುತ್ತೆ, ಮಗ ಆಗ್ತಾನೆ. ಆ ಮಗನ ಹೆಸರು ಇಷ್ಮಾಯಲ್. ಈಗ ಇವರಿಬ್ಬರ, ಸಾರಾಯಳು ಮತ್ತೆ ಅಬ್ರಹಾಮನಿಗೆ ಬಂದಂತ ಒಂದು ವಾಗ್ವಾದದ ನಡುವೆ ಅಬ್ರಹಾಮನು ಏನ್ ಮಾಡ್ತಾನೆ, ಆಗರಳಿಗೆ ಬಂದು, ಇಲ್ಲ, ನೀನು ಮನೆ ಬಿಟ್ಟು ಹೋಗ್ಲೇಬೇಕು, ನನ್ನ ಹೆಂಡತಿಗೂ ನನಗೂ ಇಲ್ಲಿ ವಾಗ್ವಾದ ಆಗ್ತಾ ಇದೆ ಎಂಬುದಾಗಿ ಹೇಳಿ ಅವಳನ್ನು ಏನ್ ಮಾಡ್ಬಿಡ್ತಾನೆ, ಮಗುವಿನ ಜೊತೆ ಆಗರಳನ್ನ ಕಳಿಸ್ಬಿಡ್ತಾನೆ. ಎಷ್ಟೋ ಸಾರಿ ನಮ್ಮ ಒಂದು ತಪ್ಪಿನ ನಿಮಿತ್ತವಾಗಿ ಬೇರೆಯವರು ಕಷ್ಟಪಡಬೇಕಾದಂತ ಪರಿಸ್ಥಿತಿಗಳು ಇವತ್ತು ನಾವು ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ಪಡ್ತಾರಂತ ಕಷ್ಟ ಒಂದ್ ವೇಳೆ ನಿಮ್ಮಿಂದ ಆಗದೆ ಇರಬಹುದು, ಎಲ್ಲಾನು ಅಲ್ಲ, ಕೆಲವು ಬೇರೆಯವರಿಂದ ಆಗಿರ್ಬೋದು. ಬಟ್ ಅದಕ್ಕೆ ದೇವರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ದೇವರು ಕರೆಕ್ಟ್ ಆಗಿ ನ್ಯಾಯವನ್ನ ಕೊಡುವಂತ ದೇವರಾಗಿದ್ದಾರೆ. ಈಗ ಇಲ್ಲಿ ಆ ಆಗರಳು ಮರಳು ಕಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಅಲ್ಲಿರ್ತಾಳೆ. ಮಗ ಸಾಯೋದನ್ನ ನಾನು ನೋಡಕ್ಕಾಗದು ಎಂಬುದಾಗಿ ಹೇಳಿ ಆಕೆ ಅವನನ್ನ ಬಿಟ್ಟು ದೂರ ಅಲ್ಲಿರ್ಬೇಕಾದ್ರೆ ಆ ದೇವದೂತನು, ಅಂದ್ರೆ ದೇವರೇ ಅಲ್ಲಿ ಕಾಣಿಸ್ಕೊಳ್ತಾರೆ. ಸಾರಾಳ ದಾಸಿಯಾದ ಆಗರಳಿಗೆ, ನೀನ್ ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ದೇವ್ರ ಆಕೆಯನ್ನು ಕೇಳ್ತಾರೆ. ನೋಡಿ, ದೇವರು ಕರುಣೆಯುಳ್ಳ ದೇವರು, ಎಲ್ಲಾರನ್ನು ಕರುಣಿಸ್ತಾರೆ. ಅದು ಯಾರೇ ಆಗಿರ್ಬೋದು. ಅನ್ಯಾಯ ಯಾರಿಗಾಗುತ್ತೋ ಮುಖ್ಯವಾಗಿ ಅವರನ್ನ ದೇವರು ಕರುಣಿಸ್ತಾನೆ. ನೀ ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೆ? ಅವಳು, ನನ್ನ ಯಜಮಾನಿಯಾದ ಸಾರಾಳಿ ಬಳಿಯಿಂದ ಓಡಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನನ್ನ ಕೈನಲ್ಲಿ ಆಗಲ್ಲ ಅಲ್ಲಿರಕ್ಕೆ. ತುಂಬಾ ಮಾತುಗಳು, ತುಂಬಾ ವೇದನೆ, ತುಂಬಾ ಕಠೋರತೆ. ಆವಾಗ ಆ ದೇವದೂತ ಹೇಳ್ತಾನೆ, ಇಲ್ಲ ಇಲ್ಲ, ನೀನ್ ತಗ್ಗಿ ನಡೆದುಕೋ, ಯಜಮಾನಿಗೆ ತಗ್ಗಿ ನಡೆದುಕೋ, ಆದ್ರೆ ದೇವರು ನಿನಗೆ ಬಹು ಸಂತಾನವಾಗ ಮಾಡ್ತಾನೆ, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗ್ತದೆ ಅಂತ ದೇವರು ಆಗರಳಿಗೂ ಸಹ ಆಕೆ ಕೊಟ್ಟಂತ ಮಗನಿಗೂ ವಾಗ್ದಾನ ಮಾಡ್ತಾರೆ. ಯಾರಿಗಿವತ್ತು ಯಾವ ವಿಷಯದಲ್ಲಿ ಅನ್ಯಾಯ ಆಗಿದೆ? ದೇವರು ತತ್ವಗಳುಳ್ಳ ದೇವರು. ದೇವರು ಆಗರಳನ್ನ ದಾಸಿಯಾಗಿ ನೇಮಿಸಿದ್ರು, ಅವಳು ತಗ್ಗಿ ನಡಿಬೇಕಾಯ್ತು. ದೇವರು ಯಾವುದೇ ದೈವಿಕವಾದ ತತ್ವ, ದೇವರ ವಾಕ್ಯದ ತತ್ವವನ್ನ ದೇವರು ಯಾವತ್ತೂ ಅಷ್ಟೇನೆ ಏನ್ ಮಾಡೋದಿಲ್ಲ, ಅದನ್ನ ಬೈಪಾಸ್ ಮಾಡೋದಿಲ್ಲ, ಒಡೆಯುವುದೂ ಇಲ್ಲ. ದೇವರು ನೆರವೇರಿಸೋದಕ್ಕೆ ಬರ್ತಾರೆ. ಸೊ ಗಾಡ್ಸ್ ಪ್ರಿನ್ಸಿಪಲ್ ಈಸ್ ಪ್ರಿನ್ಸಿಪಲ್. ಒಂದ್ ವೇಳೆ ನೀವು ಯಾರ ಮೇಲೆ ಕೋಪ ಮಾಡಿಕೊಂಡು ಎಲ್ಲ ಹೋಗಿರ್ಬೋದು, ಕೋಪ ಬಿಡೋವರೆಗೂ ನಿಮ್ಗೆ ಆಶೀರ್ವಾದ ಇರಲ್ಲ. ಯಾರಿಂದನೋ ನೀವು ತಗ್ಗಿಸಿಕೊಳ್ಳದೇನೆ ನೀವು ಒಂದು ವೇಳೆ ದೂರ ಓಡಿ ಹೋಗಿರ್ಬೋದು, ನೀವು ತಗ್ಗಿಸಿಕೊಳ್ಳೋವರೆಗೂ ನಿಮ್ಗೆ ಆಶೀರ್ವಾದ ಇರಲ್ಲ. ಯಾರನ್ನೋ ನಿಮ್ಗೆ ಕ್ಷಮಿಸದೆ ಜೀವಿಸ್ತಾ ಇರ್ಬೋದು, ನೀವು ಕ್ಷಮಿಸೋವರೆಗೂ ನಿಮ್ಗೆ ಆಶೀರ್ವಾದ ಇರಲ್ಲ, ವಾಗ್ದಾನ ಇರಲ್ಲ. ಸೊ ಇಲ್ಲಿ ಆಗರಳು ಒಪ್ಪಿಕೊಳ್ತಾಳೆ. ಆದ್ರಿಂದ ದೇವರು ಹೇಳ್ತಾರೆ, ಸರಿ, ನಿನಗೂ ನಿನ್ನ ಸಂತತಿ ಆಕಾಶದ ನಕ್ಷತ್ರಗಳಾಗಿ, ನಿನಗೆ ಬಹು ಸಂತಾನವಾಗಿ ನಾನು ಮಾಡ್ತೀನಿ ಅಂತ ದೇವರಲ್ಲಿ ವಾಗ್ದಾನ ಮಾಡಿ
ನೀ ಅದನ್ನು ಲೆಕ್ಕಿಸಕೂಡಲಾರದಷ್ಟು ಅಪರಿಮಿತವಾಗ್ತಾರೆ ನಿನ್ನ ಸಂತಾನ ಎಂಬುದಾಗಿ ಅಲ್ಲಿ ವಾಗ್ದಾನ ಮಾಡ್ತಾರೆ ಅನ್ಯಾಯ ಆದಂಥ ಈ ವ್ಯಕ್ತಿಗೆ. ಅದೇ ರೀತಿ ಪ್ರಿಯರೇ, ಇವತ್ತು ನಂಗೆ ಗೊತ್ತಿಲ್ಲ ಯಾವ ವಿಷಯದಲ್ಲಿ ನಿಮಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ, ಅದರಲ್ಲಿ ದೇವರು ನಿಮ್ಗೊಂದು ವಾಗ್ದಾನ ಇಟ್ಟಿದ್ದಾರೆ. ದೇವರು ಏನು ಹೇಳ್ತಾ ಇದ್ದಾರೋ ಅದನ್ನು ಕೈಗೊಂಡು ನೀವು ನಡೆಯಿರಿ. ದೇವ್ರ ವಾಕ್ಯದಲ್ಲಿ ನಿಮಗೆ ತಗ್ಗಿಸ್ಕೊ ಅಂತ ಹೇಳ್ತಾ ಇದಾರ, ತಗ್ಗಿಸ್ಕೊಳ್ರಿ. ಸುಮ್ಮನಿರು ಅಂತ ಹೇಳ್ತಾ ಇದಾರ, ಸುಮ್ಮನಿರಿ. ಮಾತಾಡಬೇಡ ಅಂತ ಹೇಳ್ತಾ ಇದಾರ, ಮಾತಾಡಬೇಡಿ. ಮಾತಾಡು ಅಂತ ಹೇಳ್ತಾರ, ಮಾತನಾಡ್ರಿ. ಸೊ ದೇವರು ಹೇಳಿದ್ದನ್ನು ನೀವು ಮಾಡುವಾಗ ಅನ್ಯಾಯ ಆದಂಥ ನಿಮಗೆ ಇವತ್ತಿಲ್ಲ ನಾಳೆ ನ್ಯಾಯವನ್ನ ಕರ್ತನು ಕೊಡುವರಾಗಿದ್ದಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಇವತ್ತು ಅನ್ಯಾಯ ಆದಂಥ ಎಷ್ಟೋ ಜನ ಈ ಸಂದೇಶವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಅವ್ರಿಗೆ ಅನ್ಯಾಯ ಆಗಿದೋ ಗೊತ್ತಿಲ್ಲ. ಅನ್ಯಾಯದಿಂದ ಅವ್ರು ಅಳ್ತಾ ಇರ್ಬೋದು, ಕುಗ್ಗಿ ಹೋಗಿರ್ಬೋದು, ಕೆಲವು ಸಲ ಪ್ರಾಣನೇ ತಕ್ಕೊಳ್ತೀನಿ ಅಂತ ಹೇಳ್ತಾ ಇರ್ಬೋದು. ದೇವರೇ, ಅವರನ್ನ ಸಂಧಿಸು. ಆಗರಳಿಗೆ ಪ್ರತ್ಯಕ್ಷನಾಗಿ ಆಗರಳಿಗೆ ವಾಗ್ದಾನ ಕೊಟ್ಟಂತ ಕರ್ತನು ಈ ಮಕ್ಕಳಿಗೂ ನೀನು ವಾಗ್ದಾನ ಕೊಡು. ಇವ್ರನ್ನ ಕೈ ಬಿಡಬೇಡ. ಅನ್ಯಾಯ ಆಗಿದ್ರಿಂದ ಇವರೇನು ಕೀಳಾದವರಲ್ಲ, ಮೇಲಾದವರು ಸ್ವಾಮಿ. ಅವರ ಕಣ್ಣೀರನ್ನು ನೋಡು, ಒಡೆದಂಥ ಹೃದಯವನ್ನ ಒಂದುಪಡಿಸು. ಆ ರೀತಿ ನೀವು ಮಾಡ್ತೀನಿ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇಲೆ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ
ದಿವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್